ಸರ್ ನಮಸ್ತೆ. ನಾವು ನಮಸ್ತೆ. ಸಾನಿಯಾ ಹಾಲಿಡೇಸಿಂದ ಏನು 31ನೇ ತಾರೀಕು ಜನವರಿ ಮುಂಬೈ ತ್ರಂಬಕೇಶ್ವರು ಶಿರ್ಡಿ ಶನಿ ಶಿಂಗನಾಪುರ ಪ್ಯಾಕೇಜು ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತಿಗೆ ಪ್ಯಾಕೇಜು ಎಂಡಾಗಿ ನಾವು ಪುಣೆ ಏರ್ಪೋರ್ಟ್ ಕಡೆ ವಾಪಸ್ಸು ಹೋಗ್ತಾ ಇದ್ದೀವಿ. ಈ 2 ದಿನ ನಿಮ್ಮ ಪ್ಯಾಕೇಜ್ ಅನುಭವ ಹೇಗಿತ್ತು ಸರ್? ನಮಸ್ತೆ, ನನ್ನ ಹೆಸರು ನವೀನ್. ನನ್ನ ಪಕ್ಕ ಇರೋರು ನನ್ನ ಶ್ರೀಮತಿಯವರು. ನಾವು ಕುಟುಂಬ ಸಮೇತ ಸಾನಿಯಾ ಹಾಲಿಡೇಸ್ ಅಲ್ಲಿ ಪ್ಯಾಕೇಜನ್ನು ತೊಗೊಂಡು ಬಂದ್ವಿ. ಇದು ಸಾನಿಯಾ ಹಾಲಿಡೇಸ್ ಪ್ಯಾಕೇಜು ಮೊದಲನೇ ಬಾರಿ ನಾನು ಬಂದಿದ್ದು. ಆ್ಯಕ್ಚುಲಾಗಿ ನಾನು ಬರೋದಕ್ಕಿಂತ ಮುಂಚೆ ಯಾವುದೂ ಪ್ಯಾಕೇಜಲ್ಲಿ ಬಂದಿರಲಿಲ್ಲ. ಪ್ಯಾಕೇಜಲ್ಲಿ ಬರಬೇಕಾದ್ರೆ ನನಗೆ ಒಂದು ಕೆಲವು ಡೌಟ್ಸ್ಗಳಿತ್ತು. ಕಾರಣ ಪ್ಯಾಕೇಜಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಯಾವ ರೀತಿ ನೋಡ್ಕೋತಾರೆ, ಯಾವ ರೀತಿ ನಮಗೆ ಫೆಸಿಲಿಟೀಸ್ ಅವೈಲಬಿಲಿಟಿ ಇರುತ್ತೆ, ಎಲ್ಲಿ ಏನೋ ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಮತ್ತು ಕಂಫರ್ಟಬಲ್ ಝೋನಲ್ಲಿ ಇರಲಿಲ್ಲ. ನಮ್ಮ ಸ್ನೇಹಿತರು ಗ್ರೂಪ್ನಲ್ಲಿ ಒಬ್ಬರು ಇದ್ದಾರೆ, ನಾರಾಯಣಗೌಡರು ಅಂತ, ಪತ್ರಕರ್ತರು ಅವರು ನಮ್ಮ ಈ ಸಾನಿಯಾ ಹಾಲಿಡೇಸಲ್ಲಿ ಫ್ಯಾಮಿಲಿ ಜೊತೆ ಹಲವಾರು ಹೋಗಿ ಬಂದಿದ್ದಾರೆ ಹಲವಾರು ಸರಿ. ಸೊ ಅವರು ಹೇಳಿದ್ರು, ಇಲ್ಲ ತುಂಬ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ ಅಂತ ರೆಕಮೆಂಡ್ ಮಾಡಿದ್ರು. ಬಟ್ ನಾವು ಯೋಚನೆ ಮಾಡಿದ್ವಿ. ಅಂತಿಮವಾಗಿ ಆಯಿತು ಹೋಗ್ಬಿಟ್ಟು ಬರೋಣ, 10 ವರ್ಷದಿಂದನೂ ಹೋಗೋಣ ಅಂಥೇಳಿ ಆಯಿತು, ಹೋಗೋಕ್ಕಾಗಿರಲಿಲ್ಲ ಅಂತೇಳಿ ಹೊರಟ್ವಿ. ಹನ್ನಮಾನದಲ್ಲೇ ಹೊರಟ್ವಿ. ಹೇಗಿರುತ್ತೋ ಏನೋ, ಬಿಸಿಲು ಬೇರೆ ಜಾಸ್ತಿ ಮುಂಬೈ ಅಂತ. ಸೊ ಬಂದಾಗ ಏರ್ಪೋರ್ಟಿಗೆ ಬಂದ್ವಿ. ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು ಸಾದಿಕ್ ಅವರು. ಮೊದಲನೇ ಬಾರಿ ಅವ್ರ ಫೇಸನ್ನು ನಾನು ಏರ್ಪೋರ್ಟಲ್ಲಿ ಫ್ರಂಟಲ್ಲೇ ನೋಡಿದ್ದು. ಅದು T1 ಫಸ್ಟ್ ಟೈಮ್ 2 ಗಂಟೆಗೆ ಮೀಟ್ ಮಾಡಿದ್ದು, ಅವತ್ತೇ ನೋಡಿದ್ದು. ಅದಕ್ಕಿಂತ ಮುಂಚೆ ಫೋನಲ್ಲಿ ಮಾತಾಡಿದ್ದೆ. ಅವ್ರಿಗೆ ಏನು ಪ್ಯಾಕೇಜ್ ಪ್ರಕಾರ ಅಡ್ವಾನ್ಸ್ ಕೊಡಬೇಕಾಗಿತ್ತು, ಕೊಟ್ಟಿದ್ದೆ. ಅದನ್ನು ಮಿಕ್ಕಿದ ಅಮೌಂಟನ್ನು ಅವ್ರು ಕೇಳೇ ಇರಲಿಲ್ಲ. ನೀವು ಬರಬೇಕಾದ್ರೇ ಕೊಡಿ, ಇಲ್ಲ ಮುಂಬೈಲಾದರೂ ಕೊಡಿ ಅಂತ ಹೇಳಿದರು. ಆಯಿತು ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನು ತುಂಬ ಬಿಲೀವ್ ಮಾಡಿದ್ರು. ಯಾಕಂದ್ರೆ ಅವ್ರು ನಮ್ಮನ್ನು ನೋಡೇ ಇರಲಿಲ್ಲ. ನಾವು ಅವ್ರನ್ನ ಬಿಲೀವ್ ಮಾಡಿ ಹೊರಟ್ವಿ. ಆದರೆ ಇಲ್ಲಿ ಬಂದ ಮೇಲೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ದ ಬೆಸ್ಟ್ ಹಾಲಿಡೇಸ್ ಯಾವುದಾದ್ರು ಇದ್ದರೆ ಹೋಗ್ಬೋದು, ಖುಷಿ ಪಡ್ಬೋದು. ಸೆಕ್ಯೂರಿಟಿ ಇದೆ, ಸೇಫ್ಟಿ ಇದೆ, ಸಂತೋಷವಾಗಿ ನಮ್ಮ ಎಲ್ಲರನ್ನೂ ಕರ್ಕೊಂಬರ್ತಾರೆ. ಅದು ಯಾವುದು ಬೆಸ್ಟ್ ಅಂದರೆ ಸಾನಿಯಾ ಹಾಲಿಡೇಸು ಇಸ್ ದ ಬೆಸ್ಟ್. ಯಾಕೆಂತಂದರೆ ನಾನು ಫಸ್ಟ್ ಟೈಮ್ ಬಂದಿದ್ರು ಒಳ್ಳೆ ಫೆಸಿಲಿಟೀಸ್ ಇದೆ, ಒಳ್ಳೆ ಬಸ್ಸು, ಮಲ್ಟಿ ಆ್ಯಕ್ಸೆಲ್ ಬಸ್ಸು, ಮತ್ತು ನಮಗೆ ಗೊತ್ತಾಗದೇ ಇರೋವಂತಹ ಪ್ಲೇಸ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಾಗಲಿ, ಅದ್ರ ಬಗ್ಗೆ ತಿಳಿಸ್ಕೊಡೋದಾಗಲಿ. ಮತ್ತು ಅವರು ಎಕ್ಸ್ಪೆಷಲಿ ಸಾದಿಕ್ ಇದ್ದಾರಲ್ಲ, ಅವ್ರಿಗೆ ತುಂಬ ನಾಲೆಡ್ಜ್ ಇದೆ. ಈ ಟೂರ್ ಬಗ್ಗೆ ಯಾರಿಗೆ ಆಗಲಿ ಏನೇ ಡೌಟ್ಸ್ ಇದ್ರೂ ಅದನ್ನ ಕ್ಲಿಯರ್ ಮಾಡಿ ಅವ್ರಿಗೆ ಟೈಮ್ಗೆ ಸರಿಯಾಗಿ ಎಲ್ಲ ನೋಡಿಕೊಂಡು ಅವ್ರಿಗೆ ಬೇಕಾದಂಥ ಫುಡ್ ಮೆನುನೇ ಕೊಟ್ಕೊಂಡು. ಯಾಕಂದರೆ ನಾವು ಈ ಥರ ದೂರ ಎಲ್ಲ ಬಂದಾಗ ನಮಗೆ ಬೇಕಾದಂಥ ಫುಡ್ಗಳು ಸಿಗೋದಿಲ್ಲ ಅಂದ್ಕೊಂಡೇ ಬಂದಿರ್ತೀವಿ. ಡೆಫಿನೆಟ್ಲಿ ಖಂಡಿತವಾಗ್ಲೂ ನಾವು ಇದ್ದಂಥ ಈ 2 ದಿವಸ ಪ್ಯಾಕೇಜಲ್ಲಿ ಖಂಡಿತವಾಗ್ಲೂ ಒಳ್ಳೆ ಊಟ ಕೊಟ್ಟರು ನಮಗೆ, ಒಳ್ಳೆ ಫೆಸಿಲಿಟಿ. ಮತ್ತು 24/7 ನಾವು ಯಾವಾಗ ವಾಟ್ರ್ ಕೇಳಿದ್ರೂ ಒಳ್ಳೆ ಫಿಲ್ಟ್ರ್ ವಾಟ್ರ್ ಯಾವುದೋ ಕೊಡ್ತಾರೆ, ಕ್ಯಾನ್ ಇಟ್ಟಿರ್ತಾರೆ ಬೇರೆ ಅಂತ ಅಂದ್ಕೊಂಡಿರ್ತೀವಿ. ಅದೆಲ್ಲ ಸುಳ್ಳು. ಯಾವಾಗ ಕೇಳಿದ್ರು ½ ಲೀಟ್ರ್ ವಾಟ್ರ್ ಬಾಟ್ಲು ಆಯಿತಾ ರೆಡಿ ಇರುತ್ತೆ, ಬಸ್ಸಲ್ಲೇ ಇಟ್ಟಿರ್ತಾರೆ, ಕೊಡ್ತಾರೆ. ಎಲ್ಲೇ ಊಟಕ್ಕೆ ಹೋದ್ರೂ ಬಿಸ್ಲರಿನೇ ಕೊಡ್ತಾರೆ. ಮತ್ತು ಒಳ್ಳೆ ಊಟ ಫೆಸಿಲಿಟೀಸ್ನ ಮಾಡಿಕೊಡ್ತಾರೆ. ರೂಮು ಅದ್ಭುತವಾದ ರೂಮ್ನ ಕೊಡ್ತಾರೆ, 3 ಸ್ಟಾರ್ ಹೋಟೆಲ್ನ ಕೊಡ್ತಾರೆ. ಅದಕ್ಕಿಂತ ಮಿಗಿಲಾಗಿ ನಮ್ಮನ್ನು ಮಕ್ಕಳ ಥರ ನೋಡಿಕೊಂಡು ಕರ್ಕೊಂಬರ್ತಾರೆ. ಸಂತೋಷದಿಂದ ಎಲ್ಲರನ್ನು ಮಾತಾಡಿಸ್ತಾರೆ. ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟಾಗ ಆ ದೇವಸ್ಥಾನದ ಇತಿಹಾಸ ಮತ್ತು ಆ ದೇವಸ್ಥಾನದ ಶಕ್ತಿ ಎಲ್ಲನೂ ತಿಳಿಸ್ಕೊಡ್ತಾರೆ. ನಿಜವಾಗ್ಲೂ ಬೇರೆಯವ್ರಿಗೆ ನಾನು ರೆಕಮೆಂಡ್ ಮಾಡೋದೇನು ಅಂತಂದರೆ ದ ಬೆಸ್ಟ್ ಪ್ಯಾಕೇಜ್ ಸಾನಿಯಾ ಹಾಲಿಡೇಸು. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವ್ರಿಗೆ ಎಲ್ಲರಿಗೂ ಈ ಸಾನಿಯಾ ಹಾಲಿಡೇಸಲ್ಲಿ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು, ಸಂತೋಷದಿಂದ ಬರ್ಬೋದು. ಯಾವುದೇ ರೀತಿ ಒಂದು ಸಮಸ್ಯೆನೂ ಆಗಲ್ಲ. ಆ ರೀತಿ ನೋಡಿಕೊಂಡು ಕರ್ಕೊಂಬರ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಲ್ಲರೂ ಈ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ಇಂಡಿಪೆಂಡೆಂಟಾಗಿ ಹೋಗಿ ನಾವು ಟೂರ್ನ ಮಾಡೋದಕ್ಕೆ ಹ್ಯೂಜ್ ಖರ್ಚಾಗುತ್ತೆ ಮತ್ತು ಎಕ್ಸ್ಪೆನ್ಸ್ ಆಗುತ್ತೆ. ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ, ರೂಟ್ಗಳು ಗೊತ್ತಿರಲ್ಲ, ಯಾವ ರೀತಿ ನಾವು ಹೋಗಬೇಕು ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ ನಮಗೆ. ಇವರು ಡೆಫಿನೆಟಾಗಿ ಈಸಿಯಾಗಿ ಕರ್ಕೊಂಡೋಗಿ, ಈಸಿಯಾಗಿ ಎಲ್ಲೂ ತೊಂದರೆ ಆಗ್ದಂಗೆ, ಕ್ಯೂವಲ್ಲಿ ನಿಲ್ಲಿಸ್ದಂಗೆ, ಯಾರಿಗೂ ತೊಂದರೆ ಆಗ್ದಂಗೆ ಆಯಿತಾ, ಇನ್ ಟೈಮಲ್ಲಿ ಕರ್ಕೊಂಡು ಸೇಫಾಗಿ ಕರ್ಕೊಂಬರ್ತಾರೆ. ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ಬಟ್ ನನ್ನ ಎಕ್ಸ್ಪೀರಿಯೆನ್ಸು ಈ 2 ಡೇಸು ಬ್ಯೂಟಿಫುಲ್ಲು. ನನ್ನ ಫ್ಯಾಮಿಲಿಯೆಲ್ಲ ತುಂಬ ಖುಷಿಪಟ್ಟಿದೆ. ಇನ್ಕ್ಲೂಡಿಂಗ್ ನಮ್ಮ ಜೊತೆ ನಮ್ಮ ಕಿಡ್ಡು ಇದೆ, ಚಿಕ್ಕ ಮಗು, ಅವನು ತುಂಬ ಖುಷಿಯಾಗಿದ್ದಾನೆ. ಯಾರಿಗೇನೂ ಸಮಸ್ಯೆ ಆಗೋಲ್ಲ. ಆರಾಮಾಗಿ ಈ ಸಂತೋಷವಾಗಿ ಸಾನಿಯಾ ಹಾಲಿಡೇಸಿಗೆ ಬನ್ನಿ, ಖುಷಿಪಡಿ ಆಯಿತಾ. ನಿಮ್ಮ ಆಸೆಗಳೇನಿದೆ, ನಾವು ಟೂರ್ ನೋಡಬೇಕು, ಪ್ಲೇಸಸ್ ನೋಡಬೇಕು ಅನ್ನೋದನ್ನು ಈ ಸಾನಿಯಾ ಹಾಲಿಡೇಸ್ ಮುಖಾಂತರ ಈಡೇರಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ಲಕ್ ಫಾರ್ ಸಾನಿಯಾ ಹಾಲಿಡೇಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್, ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ಹಾಯ್, ನನ್ನ ಹೆಸರು ದಿವ್ಯಾ ಅಂತ. ನನ್ನ ಹಸ್ಬೆಂಡ್ ಹೇಳ್ದಂಗೆ ನಮಗೆ ತುಂಬ ಡೌಟ್ಸ್ ಇತ್ತು. ನಾವು ಯಾವಾಗಲೂ
ನಾವಷ್ಟೇ ಹೋಗಿ ಅಭ್ಯಾಸ ನಮಗೆ. ಈ ಥರ ಪ್ಯಾಕೇಜ್ ಅಂತ ಅಂದರೆ ನಾವು ಬೇರೆಯವ್ರಿಗೆ ಅಡ್ಜಸ್ಟ್ ಆಗಬೇಕು, ಟೈಮ್ ಮ್ಯಾಚ್ ಆಗುತ್ತಾ, ನಾವೇ ಲೇಟ್ ಆದರೆ ಹೇಗೆ, ನಮಗೆ ಆ ಟೈಮ್ ಸಿಗಲ್ವಾ ಅನ್ನೋದೆಲ್ಲ ಡೌಟ್ ಇತ್ತು. ಬಟ್ ಇಲ್ಲ, ಎಲ್ಲ ತುಂಬ ವೆಲ್ ಆರ್ಗನೈಸ್ಡಾಗಿ ಮಾಡ್ತಾರೆ. ಒಂದು ವಾಟರ್ ಬಾಟಲಿಂದ ಹಿಡಿದು ಎಲ್ಲದಕ್ಕೂ ತುಂಬ ಸ್ಪೆಸಿಫಿಕ್ಕಾಗಿ ನೋಡಿ ಎಲ್ಲರಿಗೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಸಾದಿಕ್ ಸರ್, ನಾವು ಹೋಗ್ತಾ ಇರೋದು ಹಿಂದೂ ಟೆಂಪಲ್ಸ್ಗೆ, ಬಟ್ ಅವರಿಗಿರೋಷ್ಟು ನಾಲೆಡ್ಜ್ ನಮಗಿಲ್ಲ ಆ್ಯಕ್ಚುಲಿ. ಅಷ್ಟು ಡೀಪಾಗಿ ಎಲ್ಲದ್ರ ಬಗ್ಗೆ, ಯಾವ ದೇವಸ್ಥಾನದಲ್ಲಿ ಏನು ನಾವು ಯಾವ ಥರ ಇರಬೇಕು, ಯಾವ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅನ್ನೋದ್ರಿಂದ ಹಿಡಿದು ಎಲ್ಲ ಹೇಳ್ತಾರೆ. ತುಂಬ ಖುಷಿ ಆಯಿತು. ತುಂಬ ಎಲ್ಲೂ ನನಗೇನು ಡ್ರಾಬ್ಯಾಕ್ ಅನಿಸ್ಲಿಲ್ಲ. ಮಸ್ಟ್ ವಿಸಿಟ್ ಅನ್ನೋ ಟೆಂಪಲ್ಗಳಿಗೂ ಇವ್ರ ಜೊತೆಗೆ ಹೋದರೆ ತುಂಬ ಒಳ್ಳೆಯದು ಅನಿಸುತ್ತೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಡೆಫಿನೆಟ್ಲಿ ಈ ಸಾನಿಯಾ ಹಾಲಿಡೇಸಿಗೆ 10 ಔಟ್ ಆಫ್ 10 ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಅನುಭವನ ಖಂಡಿತವಾಗ್ಲೂ ನಾವು 10 ಔಟ್ ಆಫ್ 10 ಕೊಡ್ತಾ ಇದ್ದೀವಿ. ಯಾಕಂದರೆ ಅಷ್ಟು ಚೆನ್ನಾಗಿ ನಮಗೆ ಕರ್ಕೊಂಡ್ಬಂದಿದ್ದಾರೆ. ಡೆಫಿನೆಟಾಗಿ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅವಕಾಶಗಳನ್ನು. ಈ ಸಾನಿಯಾ ಹಾಲಿಡೇಸಿಂದ ಹೊಸ ಏನು ಅವರು ಎತ್ಕೊಂಡಿದ್ದಾರೆ ಈಗ ಪ್ಯಾಕೇಜುಗಳನ್ನು ಎಲ್ಲ ಉಪಯೋಗಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಿಂದ ಇರಿ. ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಮ್ಮ ಟ್ರಿಪ್ಪಿನ ಸುದೀಪ್ ಸರ್ನ ಮಾತಾಡ್ಸೋಣ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿತ್ತು ಸರ್ ನಿಮ್ಮ ಅನುಭವ? ಸರ್ ನಾವು ಲಾಸ್ಟ್ 2 ಡೇಸಿಂದ ನಿಮ್ಮ ಜೊತೆ ಇದ್ದೀವಿ. ತುಂಬ ಖುಷಿ ಆಯಿತು. ಯೂಶ್ವಲಿ ನಾವು ನಾರ್ತ್ ಸೈಡ್ ಬಂದಾಗ ಸೌತ್ ಫುಡ್ಡು ಸಿಗಲ್ಲ, ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿದೆ ಲಾಸ್ಟ್ ಟೈಮೆಲ್ಲ ಗುಜರಾತ್ಗೆಲ್ಲ ಹೋದಾಗ. ಬಟ್ ನಿಮ್ಮ ಜೊತೆ ಬಂದಮೇಲೆ ನಮಗೆ ಫುಡ್ ಅಂತೂ ಎಲ್ಲೂ ತೊಂದರೆ ಆಗಲಿಲ್ಲ. 3 ಟೈಮ್ಸು ವಾಟರ್ ಇರ್ಬೋದು, ಫುಡ್ ಇರ್ಬೋದು, ಅಕಾಮಡೇಷನ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು. ನಾವು ಆಚೆ ಬರಬೇಕಾದ್ರೆ ಮೇಯ್ನ್ ಬೇಕಾಗುತ್ತೆ ಈ 3. ಸೊ ಆ 3 ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ತುಂಬ ಖುಷಿಯಾಗಿದೆ. ಯೂಶ್ವಲಿ ಪೇರೆಂಟ್ಸ್ ಜೊತೆ ಹೋಗೋಕ್ಕಾಗಿದೆ ಅಂದರೆ ಪೇರೆಂಟ್ಸ್ನೂ ಕಳಿಸ್ಬೋದು. ತುಂಬ ಸೇಫ್ಟಿಯಾಗಿ ಏಜ್ ಆಗಿರೋರನ್ನೂ ತುಂಬ ಚೆನ್ನಾಗಿ ಕರ್ಕೊಂಬರ್ತಾರೆ. ಸೊ ನಾನು ನಿಜವಾಗ್ಲೂ ಎಲ್ಲ ಬೇರೆಯವ್ರಿಗೆ ನಾನು ರೆಫರ್ ಮಾಡ್ತೀನಿ. ಸೊ ಸಾನಿಯಾ ಹಾಲಿಡೇಸ್ಗೆ ತುಂಬ ಥ್ಯಾಂಕ್ ಯು, ಕರ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಪುಟ, ಹೇಗಿತ್ತು ನಿನ್ನ ಅನುಭವ? ಚೆನ್ನಾಗಿತ್ತು. ಎಂಜಾಯ್ ಮಾಡ್ದಾ? ಎಲ್ಲ ದೇವಸ್ಥಾನಗಳೆಲ್ಲ ನೋಡ್ದ, ಆಟ ಆಡ್ದ ಎಲ್ಲ? ಹೇಳು, ಏನೇನು ಯಾವ್ಯಾವ ಟೆಂಪಲ್ ನೋಡಿದೆ? ನಾನು ಎಲ್ಲ ಟೆಂಪಲ್ ನೋಡಿದೆ. ಓಕೆ. ಫುಡ್ ಎಲ್ಲ ಚೆನ್ನಾಗಿತ್ತಾ? ಹೋಟ್ಲು ಚೆನ್ನಾಗಿತ್ತಾ? ಓಕೆ. ಚೆನ್ನಾಗಿ ಓದಬೇಕು ನೀನು. ಓದಿ ಅಪ್ಪ ಅಮ್ಮನಿಗೆ ಇನ್ನೊಂದ್ಸಲಿ ನೀನು ಕರ್ಕೊಂಬರ್ಬೇಕು ಟ್ರಿಪ್ಗೆ. ಓಕೆನಾ? ಥ್ಯಾಂಕ್ ಯು. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ಪುಟ, ಹೇಗಿತ್ತು ನಿನ್ನ ಈ ಅನುಭವ? ಹೇಗಿತ್ತು? ಇದು ನಂದು ಫಸ್ಟ್ ಸಾನಿಯಾ ಹಾಲಿಡೇಸ್ದು ಟ್ರಿಪ್. ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಮೇಡಮ್ ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು ಸರ್, ವೆಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಮ್ಮ ಪೇರೆಂಟ್ಸ್ನ ಲಾಸ್ಟ್ ಇಯರ್ ಕಳಿಸಿದ್ದೆ ನಾನು ಕಾಶಿಗೆ. ಅವತ್ತೇ ಹೇಳಿದ್ದೆ ನಾನು ಅವರಿಗೆ, ನಿಮ್ಮ ಜೊತೆ ನಾವು ಬರ್ತೀವಿ, ಮತ್ತು ಯಾವಾಗಲೂ ಬೇರೆಯವ್ರಿಗೂ ರೆಫರ್ ಮಾಡ್ತೀವಿ ಸಾನಿಯಾ ಹಾಲಿಡೇಸಿಂದ. ಬ್ಲೈಂಡ್ಲಿ ವಿ ಕ್ಯಾನ್ ಟ್ರಸ್ಟ್ ದೆಮ್ ಅಂತ ಹೇಳಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್. ಹಾಯ್ ಸರ್. ಬರೀ ಹಂಗೆ ಇಟ್ಟು ಮಾತಾಡು. ಹೇಗಿತ್ತು? ಚೆನ್ನಾಗಿತ್ತು ಸರ್. ಮೈ ನೇಮ್ ಇಸ್ ಆರವ್. ಐ ಆಮ್ ಫ್ರಮ್ ಬೆಂಗಳೂರು ಮಡಿವಾಲ. And my experience with Sadik sir and Saniya Holidays was super, and every darshan was super. And do not forget to subscribe to Saniya Holidays. Thank you very much. ನಮಸ್ತೆ, ನಾನು ವನಿತಾ ಅಂತ. ದಿಸ್ ಇಸ್ ಮೈ ಸೆಕೆಂಡ್ ಟ್ರಿಪ್ ವಿತ್ ಸಾನಿಯಾ ಹಾಲಿಡೇಸ್. ತುಂಬಾ ಖುಷಿ ಆಗುತ್ತೆ ಇಲ್ಲಿ ನಿಮ್ಮ ಜೊತೆ ಟ್ರಿಪ್ ಹೋಗೋದು ಅಂದ್ರೇ. ಬಸ್ಸಲ್ಲೆಲ್ಲ ಸ್ವಲ್ಪ ನಿದ್ದೆ ಮಾಡೋದು ಅದು ಇದು ಅಂತ ಹೇಳಿದ್ರೇ ಎಲ್ಲರನ್ನೂ ಲೈವ್ಲಿಯಾಗಿ ಮಾತಾಡಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ತುಂಬಾ ಇಷ್ಟ ಆಯಿತು. ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಸಾನಿಯಾ ಹಾಲಿಡೇಸ್. ತುಂಬ ಎಲ್ಲರೂ ಬನ್ನಿ, ಎಲ್ಲಿಗೆ ಹೋಗ್ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮೇಡಮ್ನ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಈ 2 ದಿನದ ಶಿರ್ಡಿ ಪ್ಯಾಕೇಜ್ ಅನುಭವ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ನಮಗೆ ಇಷ್ಟ ಆಗಿದ್ದು ಇದು 2ನೇ ಸತಿ. ಆ ಸತಿ ಬಂದಾಗ ನಮ್ಮ ಅತ್ತೆನ ಕರ್ಕೊಂಬಂದಿದ್ದೆ. ಈ ಸತಿ ನಮ್ಮ ತಾಯಿನ ಕರ್ಕೊಂಬಂದಿದ್ದೀರಿ. ತುಂಬ ಚೆನ್ನಾಗಿದೆ. ಈ ಸತಿ ನಮ್ಮ ಅತ್ತೆ ಬರೋಕ್ಕಾಗಲ್ಲ, ಅವ್ರಿಗೆ ತುಂಬ ಏಜ್ ಆಗಿದೆ. 97 98 ಆಗಿದೆ. ಅವ್ರು ಇವಾಗ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಇದು ತುಂಬ ಚೆನ್ನಾಗಿದೆ. ನಮಗೆ ಇಷ್ಟ ಆಗಿದ್ದು, ಮತ್ತು ಎಲ್ಲರೂ ಬರೋದು ಚೆನ್ನಾಗಿ, ಜೊತೆಯಲ್ಲಿ ಎಲ್ಲ ಒಂದೇ ಫ್ಯಾಮ್ಲಿಯಲ್ಲಿ ಚೆನ್ನಾಗಿರ್ತಾರೆ. ಅದರಿಂದ ಖುಷಿಯಾಗಿರ್ತೈತೆ. ಮತ್ತು ನೀವು ಅಷ್ಟೇ ಚೆನ್ನಾಗಿ ನೋಡ್ಕೊತೀರ.
ಹಂಗೆ ಕರ್ಕೊಂಡೋಗಿ ಕರ್ಕೊಬರೋದು, ಊಟ ಆಗಲಿ ತಿಂಡಿ ಆಗಲಿ ಮತ್ತು ರೂಮ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಯಾರನ್ನ ಬರೋಂಗಿದ್ರೆ ಬನ್ನಿ, ನಿಮಗೂ ಇಷ್ಟ ಆಗುತ್ತೆ, ನೀವು ಇದು ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಗುರುಗಳೇ ಮಾತಾಡಿ ಸರ್. ನಮಸ್ಕಾರ, ನನ್ನ ಹೆಸರು ನಮಸ್ತೆ ಸರ್. ಮಂಜುನಾಥ್ ನನ್ನ ಹೆಸರು. ಚೆನ್ನಾಗಿತ್ತು ಟ್ರಿಪ್ಪು, ಸ್ಯಾನಿಟರಿ ಹಾಲಿಡೇಸು. ನಾವು ಮೊದಲು ಒಂದು ಸರಿ ಒಂದು 8 ವರ್ಷದ ಮುಂಚೆನೇ ಬಂದಿದ್ದೆ, ಅವಾಗ ತುಂಬ ಇತ್ತು. ಅದು ನೋಡ್ಕೊಂಡು ಇವಾಗ ಪ್ಯಾಕೇಜ್ ತಿರುಗಿ ಮಾಡೋಣ ಅಂತ ಇಷ್ಟ ಆಯಿತು. ಇದು ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಊಟ ತಿಂಡಿ, ಆಮೇಲೆ ಬಾಂಬೆನಲ್ಲಿ ಗಣಪತಿ ದೇವಸ್ಥಾನ, ಗೋಲ್ಡನ್ ಟೆಂಪಲು, ಅಲ್ಲ ಇದು ಲಕ್ಷ್ಮೀ ದೇವಸ್ಥಾನ, ಆಮೇಲೆ ಗೇಟ್ ಆಫ್ ಇಂಡಿಯಾ ಅವೆಲ್ಲ ಚೆನ್ನಾಗಿತ್ತು. ಸರಿ, ತ್ರ್ಯಂಬಕೇಶ್ವರ ಅದು ಚೆನ್ನಾಗಿತ್ತು. ದರ್ಶನ ಎಲ್ಲ ಚೆನ್ನಾಗಿದೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ಯಾರು ಬೇಕಾದರೂ ಬಂದು ಇದನ್ನು ಸಾನಿ ಹಾಲಿಡೇನ ಇದು ಮಾಡ್ಬೋದು, ಬಂದರೆ ಇದು ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಅನುಭವ ಹೇಗಿತ್ತು? ಸರ್ ನಾನು ಫಸ್ಟ್ ಟೈಮ್ ಬಂದಿರೋದು, ಫ್ಲೈಟ್ ಎಕ್ಸ್ಪೀರಿಯನ್ಸು. ಯೂಟ್ಯೂಬ್ ನೋಡಿಕೊಂಡು ಸಾನಿಯಾ ಹಾಲಿಡೇಸ್ನ ರೆಫರ್ ಮಾಡಿ ಬಂದೆ. ನಮ್ಮ ಮಗಳು ಹೇಳಿದ್ಲು, ಅಮ್ಮ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ತುಂಬ ಪ್ರೊಸೀಜರ್ ಇರುತ್ತೆ ಅಂತ. ನಾನು ಬರೀ ಏರ್ಪೋರ್ಟ್ಗೆ ಬಂದಿದ್ದೆ ಅಷ್ಟೇ. ಎಲ್ಲದನ್ನು ಸಾನಿಯಾ ಹಾಲಿಡೇಸ್ ಸಾದಿಕ್ ಸರೇ ನೋಡಿಕೊಂಡ್ರು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲನೂ ನೋಡ್ಕೊಂಡಿದ್ದಾರೆ. ರೂಮ್ ವ್ಯವಸ್ಥೆ, ಊಟ ತಿಂಡಿ ಮನೆಯವ್ರ ಥರ ನೋಡಿಕೊಂಡು ಕರ್ಕೊಂಡೋಗಿ ಕರ್ಕೊಬಂದಿದ್ದಾರೆ. ಚೆನ್ನಾಗಿತ್ತು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಸೊ ಊಟ ತಿಂಡಿ, ದೇವ್ರ ದರ್ಶನ, ಲಕ್ಸುರಿ ಹೋಟ್ಲು, ಊಟ ತಿಂಡಿ ಎಲ್ಲ ದರ್ಶನನೂ 2 ಸತಿ ಮಾಡಿಸಿದ್ರಿ, ಶಿರ್ಡಿ ದರ್ಶನ. ಓಕೆ, ತುಂಬ ಚೆನ್ನಾಗಿತ್ತು ಸರ್. ಬರಬೇಕು, ಎಲ್ಲರೂ ಬರಬೇಕು. ಇನ್ನೂ ಸರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಡಾಕ್ಟರ್ ಮೇಡಮ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಶಿರ್ಡಿ ಅನುಭವ ಹೇಗಿತ್ತು? ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಶಿರ್ಡಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಕಾಲೇಜಲ್ಲಿ ಮಾತಾಡ್ಕೋತಾ ಇದ್ವಿ, ಮೇಡಮು ನಾನು ತುಂಬ ಸರಿ ಪ್ಲ್ಯಾನ್ ಮಾಡಿದ್ವಿ. ಈ ಸರಿ ಅದು ಆಯಿತು, ಸಕ್ಸಸ್ ಆಯಿತು. ಆ್ಯಂಡ್ 2 ಸರಿ ದರ್ಶನ ಸಿಗೋದು, ಇಟ್ ವಾಸ್ ರಿಯಲಿ ವಂಡರ್ಫುಲ್ ಥಿಂಗ್. ಓವರ್ ಆಲ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಲಾಂಗ್ ವಿತ್ ಮೈ ಡಾಟರ್ ಐ ರಿಯಲಿ ಎಂಜಾಯ್ಡ್. ಥ್ಯಾಂಕ್ ಯು. ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನನಗೆ ತುಂಬ ಈ ಟ್ರಿಪ್ ಇಷ್ಟ ಆಗಿತ್ತು. ಎಷ್ಟೊಂದು ಹಿಸ್ಟ್ರೀಸ್ ಹೇಳಿದ್ರು, ಪ್ಲೇಸಸ್ ನೋಡಾಮೇಲೆ ಈವನ್ ಕ್ವಿಸ್ ಕೂಡ ಇಟ್ಟರು. ತುಂಬ ಸೂಪರ್ ಆಗಿತ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮೇಡಮ್, ಮೇಡಮ್ ನಮಸ್ತೆ. Namaste, sir. ನಿಮ್ಮ ಈ ಶಿರ್ಡಿ ಟ್ರಿಪ್ ಅನುಭವ ಹೇಗಿತ್ತು? Overall, I had a good experience. Especially food and accommodation was very excellent. The buffet system also, I like the food very much. I will inform my colleagues and friends also about this package. Thank you, sir. Thank you very much. ಬನ್ನಿ ನಮ್ಮ ನಾಗಲಕ್ಷ್ಮಿ ಮೇಡಮ್, ಹೊಸಬರಲ್ಲ ನಮಗೆ. ಸೊ ಆಲ್ರೆಡಿ ನಮಗೆ ಸ್ಮಾರ್ಟ್ ಟ್ರಿಪ್ಗಳು ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಸೊ ನಿಮ್ಮ ಅನುಭವ ನೀವೇ ಹೇಳಬೇಕು. ಓಕೆ, ನಮಸ್ಕಾರ ಸರ್. ಸೊ ಸ್ಯಾನಿಯಾ ಹಾಲಿಡೇಸ್ ನಮಗೇನು ಹೊಸದಲ್ಲ. ದ ಟ್ರಿಪ್ ವಾಟ್ ಎವರ್ ದ ಸ್ಯಾನಿಯಾ ಹಾಲಿಡೇಸ್ ಕಂಡಕ್ಟ್ಸ್ ವಿಲ್ ಬಿ ವೆರಿ ಆಸಮ್ ಆ್ಯಂಡ್ ವೆರಿ ಎಕ್ಸೈಟಿಂಗ್ ಆಲ್ಸೋ. ಆ್ಯಂಡ್ ಹೇಳ್ದಂಗೆ ದ ರೇಟ್ಸ್ ಆರ್ ವೆರಿ ರೀಸನಬಲ್. ಆಮೇಲೆ ಬೇರೆ ಟ್ರಾವೆಲ್ಸ್ಗೆ ಕಂಪೇರ್ ಮಾಡಿದ್ರೆ ಆಲ್ ಪ್ಲೇಸಸ್ ವಿಲ್ ಬಿ ಕವರ್ಡ್ ವಿತಿನ್ ವಾಟ್ ಎವರ್ ದ ಸ್ಪ್ಯಾನ್ ಆಫ್ ದ ಡೇಸ್ ದೇ ಡೂ ಇಟ್. ಆ್ಯಂಡ್ ಇವತ್ತಂತೂ ಶಿರ್ಡಿ 2 ಸತಿ ಬಾಬಾ ದರ್ಶನ ಮಾಡಿದ್ದು ತುಂಬ ಸಂತೋಷ ತಂದಿದೆ. ಮತ್ತು ಹಾಗೆ ಶನಿ ಸಿಂಗನಾಪುರದಲ್ಲೂ ನಾವು ಇವತ್ತು ಶನಿದೇವರ ಪೂಜೆ ಮಾಡಿದ್ದು ನಮಗೆ ತುಂಬ ಸಂತೋಷ ಉಂಟು ಮಾಡಿದೆ. ಸೊ ಆದುದರಿಂದ ನಾನು ನನ್ನ ಕೊಲೀಗ್ಸ್ಗೆ ಸಾಕಷ್ಟು ಹೇಳ್ತೀನಿ ಮತ್ತು ಕರ್ಕೊಂಡು ಬರ್ತೀನಿ. ಸೊ ಅದೇ ಥರ ಸ್ಯಾನಿಯಾ ಹಾಲಿಡೇಸನ್ನು ಮುಂದುವರ್ಕೊಂಡು ಬರಬೇಕು. ಮತ್ತು ಸಾದಿಕ್ ಸರ್, he should have a good health and peace of mind to organize such trips always from the Siania holidays. Thank you so much, sir. Thank you. ಸೊ ಬನ್ನಿ, ಹಾಗೆ ಯಂಗ್ ಆ್ಯಂಡ್ ಎನರ್ಜಿಕ್ ಡೈನಾಮಿಕ್ ಸ್ಟಾರ್ ಸತೀಶ್ ಸರ್ ಹೇಗಿತ್ತು ಸರ್? ನಮಸ್ಕಾರ. ಫಸ್ಟ್ ಆಫ್ ಆಲು ನಾನು ಇವತ್ತಿನ ದರ್ಶನದ ಬಗ್ಗೆ ಹೇಳಬೇಕು. ತುಂಬ ಚೆನ್ನಾಗೈತೆ 2 ದರ್ಶನ. ಮತ್ತು ಸಾದಿಕ್ ಅವ್ರದ್ದು ಒಂದು ಸ್ಪೆಷಾಲಿಟಿ ಏನಂತಂದರೆ
ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಮತ್ತು ಅವ್ರು ಕೊಡೋ ಒಂದು ಇನ್ಫಾರ್ಮೇಷನ್ನು, ಪ್ರತಿಯೊಂದು ಜಾಗದ ಬಗ್ಗೆ ಅವ್ರು ಕೊಡೋ ಇನ್ಫಾರ್ಮೇಷನ್ನು ಅದು ಟಾಪ್ ನಾಚ್ ಅಂತ ಹೇಳಬೇಕು. ಅವರು ಪರ್ಸ್ನಲ್ಲಾಗಿ ದೇವಸ್ಥಾನದೊಳಗಡೆ ಕರ್ಕೊಂಡೋಗಿ ಎಲ್ಲ ಜಾಗಗಳು ತೋರಿಸಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಕರ್ಕೊಂಡು ಬರ್ತಾರಲ್ಲ, ಅದು ತುಂಬ ಮುಖ್ಯ, ತುಂಬ ಚೆನ್ನಾಗಿರುತ್ತೆ. ಮತ್ತು ಪರ್ಸ್ನಲ್ ಕೇರು ಪ್ರತಿಯೊಬ್ಬರದು ತುಂಬ ಚೆನ್ನಾಗಿ ಪರ್ಸ್ನಲ್ಲಾಗಿ ಕೇರ್ ತೊಗೊತಾರೆ. ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ವಿತೌಟ್ ಎನಿ ಡೌಟ್, ವಿತೌಟ್ ಎನಿ ಸೆಕೆಂಡ್ ಥಾಟ್, ಸಾನಿಯಾ ಹಾಲಿಡೇಸ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪುಟಿ, ನೀನು ಮಾತಾಡು, ಹೇಗಿತ್ತು ನಿನ್ನ ಅನುಭವ? ನನ್ನ ಹೆಸರು ಅನ್ನ. ಐ ಲೈಕ್ ದಿಸ್ ಟ್ರಿಪ್ ಆ್ಯಂಡ್ ದ ದರ್ಶನ್ ವಾಸ್ ವೆರಿ ನೈಸ್. I like to come with Sadiq uncle and Sania holidays. The food was very nice. Thank you. Okay, thank you very much. Yes, madam, namaste. ನಮಸ್ತೆ ಸಾದಿಕ್ ಸರ್. ತುಂಬ ಬ್ಲೆಸ್ಡ್. ನಮಗೆ ದರ್ಶನ 2 times ಅಷ್ಟು ಚೆನ್ನಾಗಾಯಿತು. ಆ್ಯಂಡ್ ಫಾರ್ ಸಾನಿಯಾ ಹಾಲಿಡೇಸ್ ಆ್ಯಂಡ್ ಸಾದಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಫುಡ್ ಆಗ್ಬೋದು, ಏನೇ ಆಗ್ಬೋದು, ಇಟ್ ವಾಸ್ ರಿಯಲಿ ವೆರಿ ನೈಸ್. ಆ್ಯಂಡ್ ಐ ವಿಶ್ ಐ ಕಮ್ ಬ್ಯಾಕ್ ಒನ್ಸ್ ಅಗೇನ್ ಟು ಶಿರ್ಡಿ ಇನ್ ದಿಸ್ ಇಯರ್. ಐ ವಾಂಟ್ ಟು ಕಮ್. ಏನೋ ಆ ಥರ ಫೀಲಿಂಗು. ಕಾಶಿ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಅವರು ದರ್ಶನ ಕೊಡೋಕ್ಕೆ ನನಗೆ ಓಕೆ ಆದರೆ ನಾನು ಡೆಫಿನೆಟ್ಲಿ ಬರ್ತೀನಿ. ಥ್ಯಾಂಕ್ ಯು ಸಾದಿಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. Thank you, ma'am. Thank you very much. Hi, Hero. It was a very satisfactory experience, great accommodation, great food. I would definitely again come with Sania Holidays like I've been coming through the years. Thank you. Thank you. Next ಶಾರ್ಟ್ಲಿ ನಾನು ನಿನ್ನನ್ನು 12 ಆದಮೇಲೆ ನಾನು ನಿನ್ನ ಸಿಂಗಾಪುರ್ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೋಡೋಣ. ಅಮ್ಮ ತಗೊಳ್ಳಿ. ಸೊ ನಿಮ್ಮ ಅನುಭವ ಹೇಗಿತ್ತು ಅಮ್ಮ? ತುಂಬ ಚೆನ್ನಾಗಿತ್ತು ಸರ್. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಅದರಲ್ಲೂ ನೀವಂತೂ ತುಂಬ ಚೆನ್ನಾಗಿ ನಮಗೆ ಗೈಡ್ ಕೊಟ್ರಿ. ನಾವು ಎಂದೂ ಮರೆಯೋಲ್ಲ. ನಾವು ಇರೋವರೆಗೂ ನಿಮ್ಮ ಪ್ಯಾಕೇಜಲ್ಲೇ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಕಾಶಿಗೆ ಹೋಗಬೇಕು ತುಂಬ ಆಸೆ ನಮಗೆ. ಹೋಗಬೇಕು ಅಂದರೆ ನಿಮ್ಮ ಪ್ಯಾಕೇಜಲ್ಲೇ ಬರಬೇಕು ಅಂತ. ನೀವಿನ್ನೂ ಸ್ವಲ್ಪ ಚೆನ್ನಾಗಿ ಎತ್ತರಕ್ಕೆ ಬೆಳೀರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಅನುಭವ ಹೇಳಿ ಸರ್. ಪರವಾಗಿಲ್ಲ, ಒಂದು 2 ಮಾತು ಮಾತಾಡಿ. ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಸಮಾಧಾನ ಆಯಿತು. ಓಕೆ. ಬೇರೆಯವ್ರಿಗೆ ಹೇಳಬೇಕು ನಿಮ್ಮ ಪ್ಯಾಕೇಜಲ್ಲೇ ಹೋಗಿ ಅಂತ ಅನ್ಸಿದೆ. ಡಿಸೈಡ್ ಮಾಡಿದ್ದೀವಿ. ಎಷ್ಟು ಜನ ಇದ್ರೂ ನಿಮ್ಮ ಪ್ಯಾಕೇಜ್ಗೆ ಕಳಿಸೋಣ ಅಂತ. ಖಂಡಿತ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಸೊ ಈ 2 ದಿನ ನಿಮ್ಮ ಶಿರ್ಡಿ ಅನುಭವ ಹೇಗಿತ್ತು? ಸಾನಿಯಾ ಹಾಲಿಡೇಸ್ ಬಗ್ಗೆ ಹೇಳಬೇಕು ಅಂದರೆ, ಸಾದಿಕ್ ಅವ್ರಿಗೆ ಹೇಗೆ ಸಾನಿಯಾ ಅಂದರೆ ಎಷ್ಟು ಇಷ್ಟನೋ ನಮಗೂ ಹಾಗೆ ಇಷ್ಟ ಆಗೋಗಿದೆ. ಇವಾಗ ಜೀವನ 2 ಸಾನಿಯಾ ಆಗಿರೋದ್ರಿಂದ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ಆದರೂ ಫಸ್ಟ್ ಟೈಮ್ ಬಂದಂಗೆ ಅನಿಸ್ತಾ ಇಲ್ಲ ನಮಗೆ. ತುಂಬ ವರ್ಷದ ಪರಿಚಯ ಇರೋ ಥರ ಅನಿಸಿದೆ. ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ನಾನು ಪ್ರೈವೇಟು ಅಂದ್ರೇ ನಂಬ್ತಾ ಇರಲಿಲ್ಲ. ನಂಬಿಕೆ ಅನ್ನೋದೇ ಇರ್ತಾ ಇರಲಿಲ್ಲ. ನಾವೇನಿದ್ರು ಓನಾಗೆ ಹೋಗ್ತಾಯಿದ್ವಿ, ಓನಾಗೆ ಬರ್ತಾಯಿದ್ವಿ. ಜಾಸ್ತಿನೂ ದುಡ್ಡು ಖರ್ಚು ಮಾಡಿಬಿಡ್ತಾಯಿದ್ದೆ. ಫಸ್ಟ್ ಟೈಮ್ ಇದು ನಮ್ಮ ಮಗಳ ಥರನೇ ಇರೋದು. ಜ್ಯೋತಿ ಅನ್ನೋರು ಹೇಳಿದ್ಮೇಲೆ ಇಲ್ಲಿ ಬಂದ್ವಿ. ಬಟ್ ನನಗೆ ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ಇದು ಎಲ್ಲ ನಾವು ಏನು ಫಾಸ್ಟ್ ಆಗಿದ್ದೀವೋ ಅದಕ್ಕಿಂತ ಫಾಸ್ಟ್ ನೀವಿದ್ದೀರಾ. ನಾವೇ ಬರುತ್ತೋ ಇಲ್ವೋ, ಯಾವಾಗ ಬರುತ್ತೋ ಬಸ್ಸು, ಏನೋ ಎಲ್ಲಿ ಕಾಯಿಸ್ತಾರೋ, ಏನು ಮೋಸ ಮಾಡ್ತಾರೋ ಅನ್ನೋ ಥರ ಎಲ್ಲ ಇತ್ತು ನಮಗೆ. ಅದು ಯಾವುದನ್ನು ಕುಂದು ಕೊರತೆ ಇಲ್ದಲೆ ಅಡ್ವಾನ್ಸಾಗೆ ನಿಮ್ಮ ಹತ್ರ ಎಲ್ಲರೂ ಇದ್ದಾರೆ. ಈವನ್ ಹೋಟ್ಲಿಂದ ಹಿಡ್ದು ಬಸ್ಸಿಂದ ಹಿಡ್ದು ದರ್ಶನಕ್ಕೆ ಎಲ್ಲರೂ ಅಡ್ವಾನ್ಸ್ ಆಗಿರೋದ್ರಿಂದ ತುಂಬ ಖುಷಿ ಆಯಿತು. ನಾವು ಏನೇ ಇದ್ರೂ ಬೇರೆಯವ್ರೂ ಬನ್ನಿ ಅಂತಲೇ ಹೇಳ್ತೀವಿ. ಈ ಸಾನಿಯಾ ಹಾಲಿಡೇಸ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ತುಂಬ ಚೆನ್ನಾಗಿ ಮಾತಿಂದನೂ ಹಿಡ್ದೆ ಎಲ್ಲ ಕೆಲಸನೂ ನೀವು ಮಾಡಿಕೊಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ನಮ್ಮ ಸರ್ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ 2 ದಿನ ನಿಮ್ಮ ಶಿರ್ಡಿ ಪ್ಯಾಕೇಜ್ ಅನುಭವ ಹೇಗಿತ್ತು ಸರ್? ಸಾನಿಯಾ ಹಾಲಿಡೇಸ್ ಫಸ್ಟ್ ಆಫ್ ಆಲ್ ನನ್ನ ಹೆಕ್ಟಿಕ್ ಶೆಡ್ಯೂಲ್ಗಳಲ್ಲಿ, ರಾಜಕೀಯದ ಇದರಲ್ಲಿ ಈ ರೀತಿ ಟ್ರಿಪ್ಗಳು ಹೋಗೋದೇ ಅಪರೂಪ. ನನ್ನದೇ ಆ ಟ್ರಿಪ್ಗಳಿದೆ. ನನ್ನ ಮಿಸ್ಸಸ್ಸು, ನನ್ನ ಹೆಂಡತಿ ಬಲವಂತಕ್ಕೆ ಬಂದೆ. ಸೊ ಅದನ್ನು ಈ ಟ್ರಿಪ್ 2 ದಿವಸ ಎಲ್ಲನೂ ಹೊರಗಿಟ್ಟು ಇಲ್ಲಿ ಎಂಜಾಯ್ ಮಾಡೋದಲ್ಲ,
ಅದು ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ. ಈಗ ಏನು ಅನ್ನಿಸ್ತಾ ಇದೆ ಅಂದರೆ ಫ್ಯಾಮಿಲಿ ಜೊತೆ ಹಿಂಗೆ ಆರಾಮಾಗಿ ಬರಬೇಕು, ನಿಮ್ಮಂಥ ಟ್ರಿಪ್ ಅರೇಂಜ್ಮೆಂಟ್ ಮಾಡೋಂಥ ವ್ಯಕ್ತಿಗಳ ಜೊತೆ ಬೆರಿಬೇಕು ಅನಿಸ್ತಾ ಇದೆ. ರಿಯಲಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ನಿಮ್ಮ ಅನುಭವ ಹೇಗಿತ್ತು ಮ್ಯಾಮ್? ಸಾನಿಯಾ ಹಾಲಿಡೇಸ್ದು ಟ್ರಿಪ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಶಿರ್ಡಿ ನೀವು ಹೇಳ್ದಂಗೆ ಬಾಬಾ ಕರೆಸ್ಕೊಂಡ್ರೆ ಮಾತ್ರ ಬರೋಕ್ಕಾಗೋದು, ಹಂಗೆ ಬಂದು 2 ಸಲ ದರ್ಶನ ಆಯಿತು, ತುಂಬ ಇಷ್ಟ ಆಯಿತು. ಅದಾದಮೇಲೆ ಮುಂದೆ ಸಾನಿಯಾ ಹಾಲಿಡೇಸ್ ಜೊತೆ ಇನ್ನಷ್ಟು ಟ್ರಿಪ್ಗಳನ್ನ ಬಂದು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಊಟ ಚೆನ್ನಾಗಿತ್ತು, ಅಕಾಮಿಡೇಷನ್ಸ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಬಂದಕ್ಕೆ ಮಾತಾಡ್ಸೋಣ. ಅಮ್ಮ ಹೇಗಿತ್ತಮ್ಮ? ತುಂಬ ಚೆನ್ನಾಗಿತ್ತು ಸರ್, ಎಲ್ಲ ಚೆನ್ನಾಗಿತ್ತು. ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಅಮ್ಮ. ಮೇಡಮ್ ನಮಸ್ತೆ. ನಮಸ್ಕಾರ ಸಾದಿಕ್ ಅವರೇ. ಸುಮಾರು 2 ವರ್ಷದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ, ಅದು ಇವತ್ತು ಕೂಡ ಬಂದಿದೆ. ದರ್ಶನ ತುಂಬ ಚೆನ್ನಾಗಾಯಿತು. ಫ್ಯಾಮಿಲಿ ಸಮೇತ ಬಂದು ನೋಡ್ಕೊಂಡು ಬಂದಿದ್ದೀವಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ. ಹರ್ಷ ಸರ್ ನಮಸ್ತೆ. ಸರಿ ಸರ್ ನಮಸ್ಕಾರ. ತುಂಬ ಚೆನ್ನಾಗಿತ್ತು, ಲೆಕ್ಕ ಮರ್ತೋಗಿದೆ. ಬಟ್ ಎವ್ರಿ ಟೈಮ್ ಬಂದಾಗಲೂ ಸೇಮ್ ಅನುಭವ. ಅದೇ ವಂಡರ್ಫುಲ್ ದರ್ಶನ, ವಂಡರ್ಫುಲ್ ಊಟ, ವಂಡರ್ಫುಲ್ ಕಂಪ್ನಿ. ಮತ್ತು ಬಾಬಾ ಎಷ್ಟು ದಿನ ಕರ್ಕೊಳ್ತಾರೆ ಶಿರ್ಡಿಗೆ ನಿಮ್ಮ ಜೊತೆನೇ ಬರೋದು, ಅದು ಡಿಸೈಡ್ ಆಗಿಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮ ನಮಸ್ತೆ. ಮೊದಲನೇದಾಗಿ ಸಾದಿಕ್ ಅವ್ರಿಗೆ ನಮಸ್ಕಾರ ತಿಳಿಸ್ತಾ, ತುಂಬ ಸಂತೋಷವಾಗಿ ಬರ್ತಿದ್ದೀವಿ. ಯಾವುದೇ ರೀತಿ ತೊಂದರೆ ಆಗಲಿಲ್ಲಪ್ಪ. ದೇವ್ರು ನೀನು ಚೆನ್ನಾಗಿಟ್ಟು ಇದೇ ರೀತಿ ಕರ್ಕೊಂಡು ಬರ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಟ್ರಿಪ್ ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ವೆರಿ ವೆಲ್ ಆರ್ಗನೈಸ್ಡ್ ಒನ್. ನಾನು ಪ್ಯಾಕೇಜಸಲ್ಲಿದೆ ಫಸ್ಟ್ ಟ್ರಿಪ್ ನಂದು. ಐ ವಾಸ್ ವೆರಿ ಕನ್ಸರ್ನ್ ದಟ್ ಪ್ಯಾಕೇಜಲ್ಲಿ ಯಾಕೆ ಹೋಗ್ತಿದ್ದೀವಿ, ಇಂಡಿವಿಜುವಲಾಗಿ ಹೋಗೋಣ ಅಂತ. ಬಟ್ ನನ್ನ ಫ್ರೆಂಡ್ ಆಲ್ರೆಡಿ ಬಂದಿದ್ದರು ನಿಮ್ಮ ಜೊತೆ, ಆ್ಯಂಡ್ ಶಿ ಸಜೆಸ್ಟೆಡ್ ಎವ್ರಿಥಿಂಗ್ ವಿಲ್ ಬಿ ಫೈನ್, ಯು ಶುಡ್ ಟ್ರೈ ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಬಾಬಾನ ನೋಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮಗೆ ಇನ್ನೂ ಹೆಚ್ಚು ಪ್ಯಾಕೇಜ್ ನೀವು ಮಾಡೋದಾಗಲಿ, ಆ್ಯಂಡ್ ವಿ ವಿಲ್ ಟ್ರೈ ಟು ಬಿ ಅ ಪಾರ್ಟ್ ಆಫ್ ಇಟ್ ಆ್ಯಸ್ ಮಚ್ ಆಸ್ ವಿ ಕ್ಯಾನ್. ಥ್ಯಾಂಕ್ ಯು. ಹಾಯ್, ಇದು ನನ್ನ ಸೆಕೆಂಡ್ ಟೈಮ್ ವಿತ್ ಸಾನ್ಯಾ. ನಂದಿದು 3rd ಟೈಮ್ ಶಿರ್ಡಿ ದರ್ಶನ ಮಾಡಿದ್ದು. ನಾವು ಫಸ್ಟ್ ಟೈಮ್ ಹೋದಾಗ ಅಷ್ಟು ನನಗೆ ದರ್ಶನ ಸರಿಗೆ ಆಗಲಿಲ್ಲ, ಸ್ಯಾಟಿಸ್ಫೈ ಆಗಲಿಲ್ಲ ಮೊದಲನೇ ಸತಿ ಹೋದಾಗ. ಬಟ್ ಇದು ಸೆಕೆಂಡ್ ಟೈಮ್ ಸಾನ್ಯಾ ಅವ್ರ ಜೊತೆ ಹೋಗಿದ್ದು. 2 ಸತಿ ದರ್ಶನ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಫುಡ್ಡು ಇರಲಿ, ಹೋಟೆಲ್ ಇರಲಿ, ಎಲ್ಲರ ಕನ್ಸನ್ನು ತಿಳ್ಕೊಂಡು ಕರೆಕ್ಟ್ ಟೈಮಲ್ಲಿ ಸ್ಟಾಪ್ ಮಾಡಿ ಊಟ ತಿಂಡಿ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಸೊ ಮತ್ತು ಪ್ರತಿ ವರ್ಷ ಶಿರ್ಡಿಗೆ ಹೋಗೋವಷ್ಟು ಅನುಕೂಲ ಬಾಬಾ ಕೊಡಲಿ. ನಿಮ್ಮ ಜೊತೆ ಪ್ರತಿ ವರ್ಷ ಬರೋಕ್ಕೆ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ಮಾತಾಡ್ಸೋಣ ಅಂತ. ಸರ್, ನಿಮ್ಮ ಈ 2 ದಿನ ಶಿರ್ಡಿ ಪ್ಯಾಕೇಜ್ ಅನುಭವ ಹೇಗಿತ್ತು ಸರ್? ಸರ್ ತುಂಬಾ ಚೆನ್ನಾಗಿತ್ತು. ನಾವು ಇದೇ ಫಸ್ಟ್ ಇದರಲ್ಲಿ ಬಂದಿರೋದು. ಇದು ನಮಗೆ ನಮ್ಮ ದೇವಿನಗರ ಮಂಜಣ್ಣ ಅಂತ ಇದ್ದಾರೆ, ಅವರೇ ಟ್ರಿಪ್ಪಿಗೆ ಕರ್ಕೊಂಡು ಬರೋದು. ಅವ್ರು ಕರ್ಕೊಂಬಂದಿಲ್ಲ ಎಲ್ಲೂ ಹೋಗಲ್ಲ. ಅದೇ ಥರ ನಮ್ಮ ತಮ್ಮ ಇದ್ದಾರೆ, ನಮ್ಮ ನಾದಿನಿ ಇದ್ದಾರೆ. ಅವ್ರು ಬಂದರೆ ಮಾತ್ರ ನಾವು ಟ್ರಿಪ್ಪಿಗೆ ಬರೋದು, ಇಲ್ಲಾಂದರೆ ನಮ್ಮ ಟ್ರಿಪ್ಪಿಗೆ ಗೊತ್ತಿಲ್ಲ ಬಗ್ಗೆ. ಇದು ಚೆನ್ನಾಗಿತ್ತು. ನೆಕ್ಸ್ಟ್ ನೀವು ಕಾಶಿಗೆ ಹೇಳಿದರು, ಅವ್ರು ಹೇಳಿದ್ರು, ಆದರೆ ಸ್ವಲ್ಪ ಇದೆ, ಬರೋಕ್ಕಾಗತ್ತೆ ಇದೆ. ನೆಕ್ಸ್ಟ್ ಟೈಮ್ ಬಂದೇ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಸಂತೋಷ ಸರ್. ಅಮ್ಮ ಮಾತಾಡ್ತೀರಾ? ವಾಮಿಟ್ ಸರ್. ಓಕೆ ಬದಲಾಗಿ ಅವರೇ ಸರ್ ನಮಸ್ತೆ. ನಮಸ್ಕಾರ ಸರ್. ಚೆನ್ನಾಗಿತ್ತು ಸರ್. ನಾನು ಇದು ಹೋದ್ಸಲಿ ನನ್ನ ಮಕ್ಕಳು ನಮ್ಮ ಹೆಂಗಸರು ಬಂದಿದ್ದರು, ಈ ಸಲ ನನ್ನ ಕರ್ಕೊಂಬಂದರು. ಆದರೂ ನಾನು ಚೆನ್ನಾಗಿ ನೋಡಿ ತುಂಬ ಸಲ ಬಂದಿದ್ದೇನೆ ಶಿರ್ಡಿಗೆ. ಇದರಲ್ಲಿ ಈ ಟ್ರಿಪ್ಪಲ್ಲಿ ಬಂದಿದ್ದು ಇದೇ ಫಸ್ಟು. ಚೆನ್ನಾಗಿ ತೋರಿಸಿದ್ದೀರಿ. 2 ಸಲ ಇದು ದರ್ಶನ ಮಾಡಿಸಿದ್ದೀರಾ, ಊಟ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇನ್ನೇನೇನು ಎಲ್ಲನೂ ಹೋಗ್ಬೇಕಾದ್ರೆ ಬರ್ತೀರಿ ನೆಕ್ಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಗಿತ್ತು ನಿಮ್ಮ ಅನುಭವ? ನನ್ನ ಅನುಭವದಲ್ಲಿ ಮೊದಲನೇ ಮಾತು ಅಂತ ಹೇಳಿದ್ರೆ, ನಾನು
ನನ್ನ ಮಗನಿಗೆ ಹೇಳಿದೆ, ನೋಡಪ್ಪ ನೀನು ಅವ್ರು ನೋಡಿಲ್ಲ, ಮುಕ್ತ ಪರಿಚಯ ಮಾಡಿಲ್ಲ, ಮಾತುಕತೆ ಆಡಿಲ್ಲ, ನೋಡಿಲ್ಲ, ನೀನು ಹೇಗೆ ನಮ್ಮನ್ನು ಕಳಿಸ್ತೀಯ ಅಂದೆ. ಇಲ್ಲ ಅದು ಆ ಭರವಸೆ ಇಲ್ಲ, ನಾನು ಕಳಿಸೋದಿಲ್ಲ, ಅದರಿಂದ ನೀವೇನು ತೊಂದರೆ ಏನಿಲ್ಲ, ನೀವು ಹೋಗಿ, ನೀವು ಹೋದ್ಮೇಲೆ ನೀವೇ ಹೇಳ್ತೀರಿ ಅಂತ ಹೇಳ್ದೆ. ಈಗ ಇದೇ ತಾನೇ ಮಾತಾಡ್ದೆ, ಏನಪ್ಪ ಏನು ಅಂತ. ಏನಿಲ್ಲಪ್ಪ, ಯಾವುದೇ ರೀತಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೆ ಊಟ ಉಪಚಾರದಲ್ಲಿ ಆಗಲಿ ಅಥವಾ ಬಸ್ಸಿನ ವ್ಯವಸ್ಥೆಯಲ್ಲೇ ಆಗಲಿ ದೇವ್ರ ದರ್ಶನದಲ್ಲಿ ಆಗಲಿ ಯಾವ ರೀತಿ ಕೊರತೆ ಇಲ್ಲದೆ ಭಾಳ ಸುಸೂತ್ರವಾಗಿ ನಮ್ಮನ್ನೆಲ್ಲ ದರ್ಶನ ಮಾಡಿಸ್ಕೊಂಡು ಕರ್ಕೊಂಬಂದ್ರಪ್ಪ. ತುಂಬ ಖುಷಿಪಟ್ಟ. ಅದಕ್ಕೆ ನಿಮ್ಗೆ ಅನುಭವ ಆಗಲಿ ಅಂತ ನಾನು ಹೇಳ್ತಿದ್ದು. ಈಗ ಗೊತ್ತಾಯ್ತಲ್ವ, ನಾವು ಬರೀ ಮಾತಿನಲ್ಲಿ ಹೇಳ್ಬಾರ್ದು, ಈಗ ನಿಮಗೆ ಅನುಭವ ಆಯಿತು ಅಂತ ಹೇಳ್ದೆ. ನಮಗೆ ಒಂದು ಆಸೆ ಇದೆ, ನೀವು ಹೇಳ್ದಂಗೆ ಕಾಶಿ ನೋಡಬೇಕು ಅಂತ ನಾನು ಮೊದಲೇ ಹೇಳಿದ್ದೆ ನನ್ನ ಮಗನಿಗೆ. ಈಗ ವಯಸ್ಸಾಗಿದೆ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಏನೋ ದೇವ್ರ ದಯದಿಂದ ಶಕ್ತಿ ಕೊಟ್ಟರೆ ನಿಮ್ಮ ಟೂರಲ್ಲಿ ಬರಬೇಕು ಅಂತ ಆಸೆ ಇದೆ. ನೋಡೋಣ, ಕಾಶಿ ವಿಶ್ವನಾಥನ ಆಶೀರ್ವಾದ. ತುಂಬ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಮ್ಮ, ನೀವು ಒಂದೆರಡು ಮಾತಾಡಿ ನಿಮ್ಮ ಅನುಭವ ಹೇಗಿತ್ತು ಅಮ್ಮ? ನಿಂಗೆ ಇರ್ತವೆ ನಮ್ಗೆ ತುಂಬಾ ಚೆನ್ನಾಗಿತ್ತು ಟ್ರಿಪ್. 2 ದಿನ ಹೆಂಗೆ ಕಳೆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲದರಲ್ಲೂ ಎಲ್ಲ ಚೆನ್ನಾಗಿ ಆಯಿತು. ನಾವು ಸರಿ ಕಾಶಿ ಬರೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಆಯ್ತು, ಓಕೆ. ಬನ್ನಿ, ನಮ್ಮ ಟ್ರಿಪ್ಪಿನ ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್ ಹೇಗಿತ್ತು ಸರ್? ಲೈಫ್ನಲ್ಲಿ ಪ್ಯಾಕೇಜ್ ಟೂರ್ ಅಂತ ಹೋಗಿದ್ದಿದೆ ಫಸ್ಟ್. ಬೇಕಾದಷ್ಟು ಲೋಕಲ್ ಟೂರ್ ಹೋಗಿದ್ದೀನಿ, ಮಾಡಿ ಕಾಶಿ ಎಲ್ಲ ಹೋಗಿ ಬಂದಿದ್ದೀನಿ, ಅಂದರೆ ಇಂಡಿವಿಜುವಲ್ ಆಗಿ ಹೋಗಿ ಬಂದಿದ್ದೀನಿ. ಪ್ಯಾಕೇಜ್ ಅಂತ ಅಂದ್ಬಿಟ್ಟು ಅಂತ ಇದ್ದು ನಾನು ಬಂದು ಬೆಂಗಳೂರಿಗೆ ಬಂದು 7 ಇಯರ್ಸ್ ಆಗಿದೆ. ಟೋಟ್ಲಿ ಓವರಾಲ್ ಎಲ್ಲ ಕಡೆನೂ ಮೋಸ ದಗ ಇವೆಲ್ಲ ಇದ್ದರೆ ಸುಮಾರು ಜನ ದುಡ್ಡು ತೊಗೊಂಬಿಟ್ಟು ಟೂರು ಓಡಿಸಲ್ಲ, ಏರ್ಪೋರ್ಟ್ ತನಕ ನಮ್ಮ ಟಿಕೆಟ್ ತೋರಿಸ್ತಾರೋ ಮಾಡ್ತಾರೋ ಎಲ್ಲ ಕರ್ಕೊಂಬಂದು ಟೋಪಿ ವ್ಯವಹಾರನೇ ಇದ್ದಾಗ ಈ ಕಾಲದಲ್ಲಿ ನೀವು ಸಾನಿಯಾ ಹಾಲಿಡೇಸ್ ಅವರು ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ರ. ನಾನೊಬ್ಬ ವ್ಯಾಪಾರಸ್ಥನಾಗಿ ನೀವು ಮಾಡಿರೋ ಖರ್ಚು ವೆಚ್ಚ ಇವೆಲ್ಲ ನೋಡಿದ್ರೆ ನಿಮಗೇನು ಜಾಸ್ತಿ 100% ಉಳಿಯೋದಿಲ್ಲ. ಟೋಟ್ಲಿ ಓವರಾಲ್ ಇದು ಇಂಥ ಊಟ ತಿಂಡಿ ಕಾಫಿ ಎಲ್ಲ ಕೊಡಿಸಿದ್ರೆ ನಿಮ್ಮನ್ನು ಯಾರೂ ಬಿಡೋದಿಲ್ಲ, ಅದು ಮಾತ್ರ 100%. ಬಟ್ ಟೋಟ್ಲಿ ನೆನ್ನೆಯಿಂದನೇ ನಾವು ಈ ಬಸ್ನಲ್ಲಿ ಇರೋರ ಜೊತೆ ಎಂಗೇಜ್ಮೆಂಟ್ ಚೆನ್ನಾಗಿತ್ತು ಅಂತಂದರೆ ಇನ್ನೂ ಚೆನ್ನಾಗಿರೋದು. ಇವಾಗ ಅವಾಗಲೇ ಟೈಮ್ ಮುಗಿದೋಯ್ತಲ್ಲ ಅಂತ ಬೇಜಾರಾಗ್ತದೆ. ಸೊ ಆಲ್ವೇಸ್ ಸಾದಿಕ್ ಜೈ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ, ನಿಮ್ಮ ಅನುಭವ? ನಮಸ್ಕಾರ. ನಾವು ಫಸ್ಟ್ ಟೈಮ್ ಇದು ಬಂದಿದ್ದು ಟ್ರಾವೆಲ್ಸಿಂದ. ಹೇಗಿರುತ್ತೋ ಏನೋ ಅಂತ ಹೆದರ್ಕೊಂಡ್ವಿ, ಯಾಕಂದರೆ ಏಜ್ ಫ್ಯಾಕ್ಟು. ಆದರೆ ಮಾತ್ರ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟಿಂದ ನಾವು ಬಾಂಬೆಗೆ ಹೋಗಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಸ್ಸಲ್ಲಿ ಬಂದು ಏನು ತೊಂದರೆ ಇಲ್ಲ. ಬಸ್ಸಲ್ಲಿ ನಾವು ಮಲ್ಟಿ ಎಕ್ಸೆಲ್ ಬಸ್ಸು. ಎಷ್ಟೋ ವರ್ಷದ ಆಸೆ ನಮ್ಮದಿದ್ದು ಶಿರ್ಡಿದು. 5 ವರ್ಷದಿಂದ ಅನ್ಕೊತಿದ್ದೀವಿ. 2 ಸತಿ ಕ್ಯಾನ್ಸಲ್ ಆಯಿತು, ಈಗ 3ನೇ ಸತಿ ದೇವರೇ ಕರೆಸ್ಕೊಂಡ್ರು. ಈಗ ಅಲ್ಲಿಂದ ಸಾದಿಕ್ ಅವ್ರ ಮುಖಾಂತರ ಊಟ ಆಗಲಿ, ತಿಂಡಿ ಆಗಲಿ, ವಾಶ್ರೂಮ್ಸ್ ಆಗಲಿ, ಒಂದು ನೀರಿನ ಬಾಟ್ಲು ಸಾಮಾನ್ಯ ಯಾರು ಕೊಡಲ್ಲ ಇಷ್ಟೊಂದು. ಆದರೆ ಇವರು ಮಾತ್ರ ಯಾರಿಗೂ ಇಲ್ಲ ಅನ್ನಂಗೆ ಮಾಡ್ತಾಯಿದ್ದಾರೆ. ಪ್ಲಸ್ ಈಗ ಬರ್ತಾ ಇದ್ದೀವಿ, ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ, ಪುಣೆ ಏರ್ಪೋರ್ಟು. ನಮಗಂತೂ ನಿಜವಾಗ್ಲೂ ಖುಷಿಯಾಗಿದೆ. ಇನ್ನು ನೆಕ್ಸ್ಟ್ ಟ್ರಿಪ್ ಹೋಗಂಗಿದ್ರೆ ಇವ್ರ ಜೊತೆನೇ ಹೋಗ್ತೀವಿ. ನೀವು ಅದೇ ಚೂಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಹಾಂ ಮೇಡಮ್, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಹೇಗಿತ್ತು ನಿಮ್ಮ ಅನುಭವ? ಚೆನ್ನಾಗಿತ್ತು. ಇದು ಸೆಕೆಂಡ್ ಟೈಮ್ ಸಾನಿಯಾ ಅವ್ರ ಜೊತೆ ಬರ್ತಾ ಇರೋದು. ಎಲ್ಲ ಕಡೆ ದರ್ಶನ ಚೆನ್ನಾಗಾಯಿತು, ಎಲ್ಲೂ ಏನೂ ಗ್ಲಿಚಸ್ ಇರಲಿಲ್ಲ. 4-5 ವರ್ಷದ ಮುಂಚೆ ಬಂದಿದ್ವಿ ನಾವು. ಸೊ ಅದಾಗಿ ಈ ಸತಿನೂ ಬಾಬಾ ಕರೆಸ್ಕೊಂಡಾಗ ಫಸ್ಟ್ ಜ್ಞಾಪಕ ಬಂದಿದ್ದೆ ಸಾನಿಯಾ ಅವ್ರದ್ದು. ಅದಕ್ಕೆ ನಂಗೆ ತುಂಬ ದರ್ಶನ ಎಲ್ಲ ಚೆನ್ನಾಗಾಗಿದ್ದಕ್ಕೆ ನಂಗೆ ಖುಷಿಯಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ನಮಸ್ತೆ ಮೇಡಮ್. ಇದು ಫಸ್ಟ್ ಟೈಮ್ ನಾನು ಸಾನಿಯಾ ಹಾಲಿಡೇಸ್ ಅವ್ರ ಜೊತೆ ಬಂದಿದ್ದು. ಫ್ರಮ್ ಏರ್ಪೋರ್ಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಟೆಂಪಲಲ್ಲಿ ಯಾವುದೇ ರಶ್ ಇದ್ರೂ ನಮಗೋಸ್ಕರ ಒಂದು ಸ್ಪೆಷಲ್ಲಾಗಿ ಟಿಕೆಟ್ಸ್ ಅರೇಂಜ್ ಮಾಡಿ, ಅದು ತ್ರೈಂಬಕೇಶ್ವರ ಇರ್ಬೋದು, ಶಿರ್ಡಿ ಇರ್ಬೋದು, ತುಂಬ ಚೆನ್ನಾಗಿ ದರ್ಶನ ಕೊಡಿಸಿದ್ದಾರೆ. ಒಂದು ಹೇಳಬೇಕು ಅಂದರೆ ಒಂದು ಆರತಿ ಬೇಕಿತ್ತು ನನಗೆ, ಇಂಡಿವಿಜುವಲಾಗಿ ಹೇಳ್ತಿದ್ದೀನಿ. ಪ್ಲಸ್ ಗುರುವಾರ ಪಾಲ್ಕಿ ದರ್ಶನ ಮಾಡಿಸ್ಬಿಟ್ರೆ ಇನ್ನೂ ಖುಷಿ ಆಗೋಗುತ್ತೆ. ಸೊ ಅದು ಬಿಟ್ಟರೆ ಎಲ್ಲೂ ನೆಗೆಟಿವ್ ಆಗಲಿ ಮೈನಸ್ ಆಗಲಿ ಇಲ್ಲವೇ ಇಲ್ಲ. ಫ್ರಮ್ ಫುಡ್, ವಾಟರು ಮತ್ತು ರೂಮ್ಸು,
ವೆರಿ ಗುಡ್ ಅಕಾಮಡೇಷನ್ನು, ಮತ್ತು ಮನುಷ್ಯ ಕೂಡ ತುಂಬ ಒಳ್ಳೆಯವರು. ಇಂಡಿವಿಜುವಲಿ ಅಟೆನ್ಷನ್ ಕೊಟ್ಟು ಪ್ರತಿಯೊಬ್ಬರನ್ನೂ ಕೇರ್ ಮಾಡ್ತಾರೆ. ಸೊ ದಟ್ ಈಸ್ ವೆರಿ ಗುಡ್. ಆಮೇಲೆ ತುಂಬ ಹ್ಯುಮ್ಯಾನಿಟಿ ಇದೆ. ಸೊ ರಿಯಲಿ ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಓಕೆ, ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್.